ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್.in ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಕ್ರಿಯೆಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಂಬಂಧಿಸಿದ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರ ಸಹಿತವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ಮುಂಬರ್ತಕ್ಕಂತಹ ಒಂದು ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಮುಂದೆ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಎಜುಕೇಷನ್.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ನಮ್ಮ ಎಜುಕೇಷನ್.in ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಂತೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಜೀವಕ್ರಿಯೆಗಳು ಅನ್ನುವಂಥ ಅಧ್ಯಾಯದ ಮೇಲೆ ಮುಂದೆ ಬರ್ತಕ್ಕಂತಹ ಒಂದು ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾನು ಈ ಒಂದು ಕ್ವಶನ್ಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೇನೆ. ಮೊದಲಿನ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಶಕ್ತಿಯ ಅಗತ್ಯತೆಯು ತುಂಬ ಕಡಿಮೆ, ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಸಸ್ಯಗಳು ಸ್ಥಿರವಾಗಿರುತ್ತವೆ, ಅವು ತಮ್ಮ ಆಹಾರಕ್ಕಾಗಿ ಬೇರೆಡೆಗೆ ಚಲಿಸಲು ಅಗತ್ಯವಿಲ್ಲ. ಆದರೆ ಪ್ರಾಣಿಗಳು ಆಶ್ರಯ, ಆಹಾರ ಹಾಗೂ ಸಂತಾನೋತ್ಪತ್ತಿಗಾಗಿ ಚಲನಶೀಲವಾಗಿರ್ತಾವೆ ಅನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಸಸ್ಯಗಳಲ್ಲಿ ಬಹುಪಾಲು ಕೋಶಗಳು ನಿರ್ಜೀವ ಕೋಶಗಳಾಗಿರ್ತಾವೆ ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಶಕ್ತಿಯ ಅಗತ್ಯತೆ ತುಂಬ ಕಡಿಮೆ. ಏಕೆಂತಂದರೆ ಸಸ್ಯಗಳು ಸ್ಥಿರವಾಗಿರ್ತಾವೆ, ಆಹಾರಕ್ಕಾಗಿ ಬೇರೆಡೆಗೆ ಎಲ್ಲೂ ಚಲಿಸೋದಿಲ್ಲ, ಒಂದು ಸ್ಥಿರ ಸ್ಥಾನದಲ್ಲಿ ಇರುವುದರಿಂದ ಅವಕ್ಕೆ ಆಹಾರದ ಒಂದು ಶಕ್ತಿಯ ಅಗತ್ಯತೆ ಕೂಡ ತುಂಬ ಕಡಿಮೆ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಕಸ್ಕ್ಯೂಟ್ ಅಮರ್ಬೆಲ್ ಸಸ್ಯಗಳಿಗೆ ಪತ್ರಹರಿತ್ತಿನ ಅವಶ್ಯಕತೆಯೇ ಇಲ್ಲ, ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಈ ಕಸ್ಕ್ಯೂಟ್ ಅಥವಾ ಅಮರ್ಬೆಲ್ ಸಸ್ಯಗಳು ಪರಾವಲಂಬಿ ಪೋಷಣಾ ತಂತ್ರವನ್ನು ಹೊಂದಿರುವುದರಿಂದ ಅವುಗಳು ತಮಗೆ ಬೇಕಾದ ನೀರು, ಆಹಾರವನ್ನು ಆಶ್ರಯ ಸಸ್ಯದಿಂದ ಪಡೆದುಕೊಳ್ತಾವೆ ಅನ್ನುವಂಥದ್ದು. ಕಸ್ಕ್ಯೂಟ ಸಸ್ಯಗಳಿಗೆ ಪತ್ರಹರಿತ್ತಿನ ಅವಶ್ಯಕತೆ ಯಾಕಿಲ್ಲ ಅಂತಂದರೆ, ತಮಗೆ ಬೇಕಾದ ಆಹಾರ ಮತ್ತು ನೀರನ್ನು ಆಶ್ರಯ ಸಸ್ಯದಿಂದ ಅವು ಪಡೆದುಕೊಳ್ತಾವೆ, ಅದಕ್ಕೆ ಪತ್ರಹರಿತ್ತಿನ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ, ಸಿಂಪಲ್ ಆಗಿ ಅಮೀಬಾದಲ್ಲಿ ಪೋಷಣಾ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಪೋಷಣಾ ವಿಧಾನವನ್ನು ವಿವರಿಸುವುದಾದರೆ, ಅಮೀಬಾವು ಜೀವಕೋಶದ ಮೇಲ್ಮೈನಲ್ಲಿ ತಾತ್ಕಾಲಿಕ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ತದೆ. ಇಷ್ಟೇ ತಿಳ್ಕೊಬೇಕು. ಅಮೀಬಾ ಏನು ಮಾಡ್ತದೆ ಅಂತಂದರೆ, ಜೀವಕೋಶದ ಮೇಲ್ಮೈನಲ್ಲಿರುವ ತಾತ್ಕಾಲಿಕ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳಗೆ ತೆಗೆದುಕೊಳ್ತದೆ. ಆಹಾರ ಕಣಗಳ ಸುತ್ತ ಪೊರೆಯೊಂದನ್ನು ಆವರಿಸಿ ರಸದಾನಿಗಳನ್ನು ಉಂಟು ಮಾಡ್ತದೆ. ಅದೇ ರೀತಿಯಾಗಿ ರಸದಾನಿಗಳಲ್ಲಿ ಸಂಕೀರ್ಣವಾದ ಆಹಾರ ಘಟಕಗಳು ಸರಳ ಘಟಕಗಳಾಗಿ ವಿಭಜಿಸಲ್ಪಡ್ತವೆ. ಪಚನವಾದ ಆಹಾರವು ಕೋಶ ದ್ರವ್ಯದೊಳಗೆ ವಿಸರಣೆಗೊಳ್ತದೆ. ಜೀರ್ಣವಾಗದೇ ಉಳಿದ ಪದಾರ್ಥಗಳು ಮೇಲ್ಮೈ ಮೂಲಕ ಹೊರಗೆ ಹಾಕಲ್ಪಡ್ತದೆ. ಇದು ಅಮೀಬಾದಲ್ಲಿ ಪೋಷಣಾ ವಿಧಾನ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಪಚನ ಕ್ರಿಯೆಯಲ್ಲಿ ಲಾಲಾರಸದ ಪಾತ್ರ ಏನು ಅನ್ನೋದನ್ನು ನೋಡೋದಾದರೆ, ಈ ಲಾಲಾರಸದಲ್ಲಿನ ಅಮೈಲೇಸ್ ಕಿಣ್ವವು ಸಂಕೀರ್ಣ ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜನೆಯನ್ನು ಮಾಡ್ತದೆ. ಆಹಾರವನ್ನು ಮೆದುಗೊಳಿಸಿ ಅನ್ನನಾಳದ ಮೂಲಕ ಸುಲಭವಾಗಿ ಸಾಕಲು ಇದು ಲಾಲಾರಸ ಮುಖ್ಯ ಪಾತ್ರವನ್ನು ವಹಿಸಿರ್ತದೆ ಅನ್ನುವಂಥದ್ದು. ಇನ್ನು ಜಠರ ಗ್ರಂಥಿಯು ಸ್ರವಿಸುವ ಲೋಳೆಯು ಪಚನ ಕ್ರಿಯೆಯಲ್ಲಿ ಯಾವುದೇ ಪಾತ್ರವನ್ನು ನಿರ್ವಹಿಸುವುದಿಲ್ಲ. ಆದಾಗ್ಯೂ ಜಠರ ಗ್ರಂಥಿಯು ಲೋಳೆಯನ್ನು ಸ್ರವಿಸಲು ಕಾರಣ ಏನು ಅಂತ ಕೇಳಿದರೆ, ಜಠರ ಗ್ರಂಥಿಯು ಸ್ರವಿಸುವ ಹೈಡ್ರೋಕ್ಲೋರಿಕ್ ಆಮ್ಲವು ತೀವ್ರ ಆಮ್ಲೀಯವಾಗಿದ್ದು ಜಠರದ ಒಳಗಡೆ ಹಾನಿಯನ್ನು ಉಂಟು ಮಾಡ್ತದೆ. ಈ ಹಾನಿಯನ್ನು ತಪ್ಪಿಸಲು ಲೋಳೆಯಂತಹ ಪದಾರ್ಥವು ಜಠರದಿಂದ ಸ್ರವಿಸಲ್ಪಡ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಆಹಾರ ಜೀರ್ಣಕ್ರಿಯೆಯಲ್ಲಿ ಬಾಯಿ ಅಂಗಗಳ ಮತ್ತು ಜಠರಗಳ ಕಾರ್ಯ ಏನು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಾವು ಬಾಯಿ ಅಂಗಗಳ ಕಾರ್ಯ ಏನು ಅಂತಂದರೆ, ಆಹಾರದ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ನಾವು
ಪರಿವರ್ತಿಸುತ್ತೇವೆ. ಅಂದರೆ ನುರಿಸುವಿಕೆ ಅಂತಂದರೆ ಅಗಿಯೋದ್ರ ಮೂಲಕ ನಾವು ಏನು ಮಾಡ್ತೀವಿ ಅಂತಂದರೆ ಆಹಾರದ ದೊಡ್ಡ ದೊಡ್ಡ ಕಣಗಳನ್ನು ನಾವು ಏನು ಮಾಡ್ತೀವಿ, ಚಿಕ್ಕ ತುಂಡುಗಳಾಗಿ ಪರಿವರ್ತನೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಲಾಲಾರಸ ಗ್ರಂಥಿಯಿಂದ ಲಾಲಾರಸ ಸ್ವೀಕರಿಸಿ ಆಹಾರವನ್ನು ನಾವು ಏನು ಮಾಡ್ತೀವಿ, ಮಿದುಗೊಳಿಸ್ತೀವಿ. ಇದು ಬಾಯಿ ಅಂಗಳದ ಒಂದು ಕಾರ್ಯ. ಆದರೆ ಇನ್ನು ಜಠರದ ಒಂದು ಕಾರ್ಯ ಅಂತಂದರೆ ಆಹಾರ ಜೀರ್ಣಕ್ರಿಯೆಯಲ್ಲಿ ಬಾಯಿ ಅಂಗಳದ ಕಾರ್ಯ ಆದರೆ, ಇನ್ನು ಜಠರದ ಕಾರ್ಯ ಏನಪ್ಪ ಅಂತಂದ್ರೆ ಆಹಾರವನ್ನು ಬಹಳ ಸಮಯದವರೆಗೆ ಹಿಡಿದುಕೊಟ್ಟು ಅರೆಗೆನ್ ಅಥವಾ ದ್ರವ ರೂಪಕ್ಕೆ ಅದನ್ನು ಬದಲಾಯಿಸ್ತದೆ. ಪಚನ ಕ್ರಿಯೆಗೆ ಪೂರಕವಾದ ಹೈಡ್ರೋಕ್ಲೋರಿಕ್ ಆಮ್ಲ ಕಿಣ್ವವನ್ನು ಸೇರಿಸ್ತದೆ. ಇದು ಆಹಾರದ ಜೀರ್ಣಕ್ರಿಯೆಯಲ್ಲಿ, ದೇಹದಲ್ಲಿ ಆಹಾರದ ಜೀರ್ಣಕ್ರಿಯೆಯಲ್ಲಿ ಬಾಯಿ ಅಂಗಳ ಮತ್ತು ಜಠರದ ಕಾರ್ಯ ಇವು ಆಗಿರ್ತಾವೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಯಕೃತ್ತಿನಿಂದ ಸ್ರವಿಸಲ್ಪಡುವ ಪಿತ್ತರಸವನ್ನು ಸ್ವೀಕರಿಸುವ ಜೀರ್ಣಾಂಗ ವಿವಿಧ ಭಾಗ ಯಾವುದು ಅಂತಂದರೆ ನಾವು ಈಸಿಯಾಗಿ ಹೇಳ್ಬೋದು, ಅದು ಸರ್ನ ಕರಳು ಆಗಿರ್ತದೆ. ಉತ್ತರ ಸಿ ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಸ್ರವಿಸುವ ರಸಗಳಲ್ಲಿ ಕಿಣ್ವಗಳನ್ನು ಹೊಂದಿರುವಂಥ ರಸ ಯಾವುದು ಅಂತಂದರೆ ಅದು ಉತ್ತರ ಸಿ ಪಿತ್ತರಸ ಆಗಿರ್ತದೆ. ಗ್ಲೂಕೋಸ್ನ ತಯಾರಿಕೆ ದ್ಯುತಿ ಸಂಶ್ಲೇಷಣೆ, ಗ್ಲೂಕೋಸ್ನ ವಿಭಜನೆ ಅದು ಉಸಿರಾಟ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದರೆ ಪಚನವಾದ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳಿಗೆ ಹೇಗೆ ಮಾರ್ಪಾಟು ಹೊಂದಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸಣ್ಣ ಕರುಳಿನ ಒಳಗೋಡೆಗಳು ವಿಲೈಗಳೆಂಬ ಅಸಂಖ್ಯಾತ ಬೆರಳಿನಂಥ ರಚನೆಗಳನ್ನು ಹೊಂದಿದೆ. ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸಿಕೊಳ್ತಾವ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಇವು ಪಚನ ಕ್ರಿಯೆಗಳಲ್ಲಿ, ಸಣ್ಣ ಕರುಳಿನ ಪಚನ ಕ್ರಿಯೆಗಳಲ್ಲಿ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ಮಾರ್ಪಾಟು ಹೊಂದಿದೆ ಅನ್ನೋದನ್ನು ಮತ್ತೊಮ್ಮೆ ನೋಡೋದಾದರೆ ಸಣ್ಣ ಕರುಳಿನ ಒಳಗಡೆ ಏನಿರ್ತಾವೆ ಅಂತಂದರೆ ವಿಲಯಗಳೆಂಬ ಅಸಂಖ್ಯಾತ ಬೆರಳಿನಂಥ ರಚನೆಗಳನ್ನು ಇದು ಸಣ್ಣ ಕರುಳು ಹೊಂದಿದೆ. ಮತ್ತು ಹೊಂದಿದ್ರಿಂದ ಈ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಇದು ಸಣ್ಣ ಕರುಳು ಹೆಚ್ಚಿಸ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಜೀರ್ಣಾಂಗ ವ್ಯೂಹದ ಯಾವ ಭಾಗದಲ್ಲಿ ಕೊಬ್ಬು ಪಚನಗೊಳ್ಳುತ್ತದೆ, ಕೊಬ್ಬು ಪಚನಗೊಳ್ಳುವ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ನೋಡೋದಾದರೆ ಕೊಬ್ಬಿನ ಪಚನ ಕ್ರಿಯೆಯು ಏನು ಮಾಡ್ತದೆ ಅಂತಂದ್ರೆ ಮೊದಲಿಗೆ ಸಣ್ಣ ಕರುಳಿನಲ್ಲಿ ಜರುಗ್ತದೆ. ಜೀರ್ಣಾಂಗ ವ್ಯೂಹದ ಯಾವ ಭಾಗದಲ್ಲಿ ಕೊಬ್ಬು ಪಚನಗೊಳ್ಳುತ್ತದೆ ಮತ್ತು ಕೊಬ್ಬು ಪಚನಗೊಳ್ಳುವ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ನಾವು ಕೊಬ್ಬಿನ ಪಚನ ಕ್ರಿಯೆ ಎಲ್ಲಿ ನಡೀತದೆ ಅಂತಂದರೆ ಮೊದಲಿಗೆ ಸಣ್ಣ ಕರುಳಿನಲ್ಲಿ ಇದು ಪಚನ ಕ್ರಿಯೆ, ಕೊಬ್ಬಿನ ಪಚನ ಕ್ರಿಯೆ ಜರುಗ್ತದೆ ಅನ್ನುವಂಥದ್ದು. ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸದಲ್ಲಿನ ಕಿಣ್ವವು ಕೊಬ್ಬಿನ ದುಂಡು ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ಮೊದಲು ವಿಭಜನೆಯನ್ನು ಮಾಡ್ತದೆ. ನಂತರ ಮೆದೋಜೀರಕ ರಸ ಮತ್ತು ಕರುಳು ರಸದಲ್ಲಿನ ಕಿಣ್ವಗಳು ಅಂತಿಮವಾಗಿ ಈ ಚಿಕ್ಕ ಕಣಗಳನ್ನು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆ ಮಾಡ್ತಾವ. ಇದು ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಭಾಗದಲ್ಲಿ ಪಚನಗೊಳ್ತದ ಅಂತಂದರೆ ಕೊಬ್ಬಿನ ಪಚನ ಕ್ರಿಯೆಯು ಯಾವ ಭಾಗದಲ್ಲಿ ಆಗ್ತದೆ ಅಂದರೆ ಸಣ್ಣ ಕರುಳಿನಲ್ಲಿ ಜರುಗ್ತದೆ. ಕೊಬ್ಬು ಪಚನಗೊಳ್ಳುವ ವಿಧಾನ ಯಾವ ರೀತಿಯಾಗಿದೆ ಅಂತಂದರೆ ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸದಲ್ಲಿನ ಕಿಣ್ವವು ಕೊಬ್ಬಿನ ದುಂಡು ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಯನ್ನು ಮಾಡ್ತದೆ. ನಂತರ ಮೆದೋರ್ಜೀರಕ ರಸ ಹಾಗೂ ಕರುಳು ರಸದಲ್ಲಿನ ಕಿಣ್ವಗಳು ಅಂತಿಮವಾಗಿ ಈ ಚಿಕ್ಕ ಕಣಗಳನ್ನು ಕೊಬ್ಬಿನ ಆಮ್ಲಗಳಾಗಿ ವಿಭಜನೆಯನ್ನು ಮಾಡ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ 12ನೇ ಪ್ರಶ್ನೆಯನ್ನು ನೋಡೋದಾದರೆ ಒಂದು ಕುಂಡದಲ್ಲಿ ನೆಟ್ಟ ಸಸ್ಯದ ಎಲೆಗಳಿಗೆ ವ್ಯಾಸಲೀನ್ ಲೇಪನ ಮಾಡಲಾಗಿದೆ. ಈ ಸಸ್ಯವು ಬಹುಕಾಲದಲ್ಲಿ ಉಳಿಯಬಹುದೇ? ನಿಮ್ಮ ಉತ್ತರ ಏನಂತಂದರೆ ಕಾರಣ ತಿಳಿಸಿ ಅಂತ ಕೇಳಿದರೆ ಇದರ ಅರ್ಥ ತಿಳ್ಕೋಬೇಕು. ಒಂದು ಕುಂಡಲದಲ್ಲಿ ನಾವು ಸಸಿಯನ್ನು ನೆಟ್ಟಿರ್ತೀವಿ, ಆ ನೆಟ್ಟಿರ್ತಕ್ಕಂಥ ಸಸಿಗೆ ನಾವು ವ್ಯಾಸಲೀನ್ ಲೇಪನವನ್ನು ಮಾಡ್ತೀವಿ ಅಂತಂದರೆ ಆ ಸಸ್ಯ ಬಹುಕಾಲದವರೆಗೆ ಬೆಳಿಬೋದಾ ಅಥವಾ ಉಳಿಬೋದಾ? ನಿಮ್ಮ ಉತ್ತರ ಮತ್ತು ಕಾರಣ ತಿಳಿಸಿ ಅಂತ ಕೇಳಿದರೆ ಏನಾಗ್ತದಂತಂದರೆ ನಾವು ಯಾವಾಗ ವ್ಯಾಸಲೀನ್ ಲೇಪನವನ್ನು ಮಾಡ್ತೀವಿ ಕುಂಡದಲ್ಲಿ ನೆಟ್ಟ ಸಸ್ಯಗಳಿಗೆ ಅದು ಬಹುಕಾಲದವರೆಗೆ ಉಳಿಯುವುದಿಲ್ಲ. ಏಕೆಂತಂದರೆ ಎಲೆಗಳಿಗೆ ವ್ಯಾಸಲೀನ್ ಲೇಪನ ಮಾಡುವುದರಿಂದ ಬಾಷ್ಪ ವಿಸರಣೆ ಮತ್ತು ಅನಿಲ ವಿನಿಮಯ ಬಂಧಿಸಲ್ಪಡ್ತದೆ. ಅಲ್ಲಿ ಏನಾಗ್ತದೆ ಅಂತಂದರೆ ನಾವು ಎಲೆಗಳ ಮೇಲೆ ವ್ಯಾಸಲೀನ್ ಲೇಪನವನ್ನು ಮಾಡಿದ್ದೀವಿ ಅಂತಂದರೆ ಲೇಪನ ಮಾಡಿದ ನಂತರ ಸಸ್ಯಗಳು ಬಹುಕಾಲ ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ ಅಂತಂದರೆ ವ್ಯಾಸಲೀನ್ ಪದರವನ್ನು ಏನಾಗ್ತದೆ ಅಂತಂದರೆ ವ್ಯಾಸಲೀನ್ ಲೇಪನ ಮಾಡಿರ್ತೀವಿ ಎಲೆಗಳ ಮೇಲೆ, ಅಲ್ಲಿ ಏನಾಗ್ತದೆ ಅಂತಂದರೆ ಬಾಷ್ಪ ವಿಸರ್ಜನೆ ಮತ್ತು ಎಲೆಗಳಲ್ಲಿ ಅನಿಲ ವಿನಿಮಯವನ್ನು ಅದು ಪ್ರತಿಬಂಧಿಸಲ್ಪಡ್ತದೆ. ಹೀಗಾಗಿ ಏನು ಸಸ್ಯವು ಬಹುಕಾಲದವರೆಗೆ ಉಳಿಯಲು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಕೆಳಗಿನ ಕಿಣ್ವಗಳ ಜೀರ್ಣಿಸುವ ಆಹಾರ ಘಟಕಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ
ಒಂದು ಟ್ರಿಪ್ಸಿನ್ ಕೊಟ್ಟಿದ್ದಾರೆ, ಬಿ ಲೇಫೇಸ್ ಕೊಟ್ಟಿದ್ದಾರೆ, ಫೆಪ್ಸಿನ್ ಕೊಟ್ಟಿದ್ದಾರೆ, ಅಮಲೇಸ್ ಕೊಟ್ಟಿದ್ದಾರೆ. ಸೊ ಒಂದು ಎನಲ್ಲಿ ಏನು ಟ್ರಿಪ್ಸಿನು ಇದು ಪ್ರೋಟೀನ್ ವಿಭಜನೆಯನ್ನು ಮಾಡ್ತದೆ. ಲಿಫೇಸ್ ಅಂತಕ್ಕಂಥದ್ದು ಏನು ಕೊಬ್ಬಿನ ವಿಭಜನೆಯನ್ನು ಮಾಡ್ತದೆ. ಪೆಪ್ಸಿನ್ ಅಂತಕ್ಕಂಥದ್ದು ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳಾಗಿ ವಿಭಜನೆಯನ್ನು ಮಾಡ್ತದೆ. ಅಮಲೇಸ್ ಪಿಷ್ಟವನ್ನು ಶರ್ಕರವಾಗಿ ವಿಭಜನೆಯನ್ನು ಮಾಡ್ತವೆ. ಈ ಕೆಳಗಿನ ಏನು ಈ ಕಿಣ್ವಗಳು ಆಹಾರದ ಘಟಕಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಟ್ರಿಪ್ಸಿನು ಪ್ರೋಟೀನ್ ವಿಭಜನೆ ಮಾಡಿದರೆ, ಲಿಫೇಸು ಕೊಬ್ಬಿನ ವಿಭಜನೆ ಮಾಡ್ತದೆ. ಪೆಪ್ಸಿನು ಪ್ರೋಟೀನ್ ಕಣಗಳನ್ನು ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡ್ತದೆ. ಅಮಲೇಸ್ ಪಿಷ್ಟವನ್ನು ಶರ್ಕರವಾಗಿ ವಿಭಜನೆಯನ್ನು ಮಾಡ್ತದೆ ಅನ್ನುವಂಥದ್ದು. ಮಾನವನಲ್ಲಿ ಹೃದಯದ ಕೋಣೆಗಳನ್ನು ಪರಸ್ಪರ ಸೇರಿಸುವ ಬೇರ್ಪಡಿಸುವ ರಚನೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನಂತಂದರೆ ಕವಾಟಗಳು, ಹೃತ್ಕರ್ಣಗಳು ಮತ್ತು ಹೃತ್ಕರ್ಷಗಳನ್ನು ಸೇರಿಸ್ತದೆ. ಅದೇ ರೀತಿಯಾಗಿ ಸೆಪ್ಟಮ್ ಬಲಭಾಗದ ಮತ್ತು ಎಡಭಾಗದ ಕೋಣೆಗಳನ್ನು ಪ್ರತ್ಯೇಕ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೋದು. ಇನ್ನು 15ನೇ ಪ್ರಶ್ನೆಯನ್ನು ನೋಡೋದಾದರೆ, ಹೃದಯದ ಕೋಣೆಗಳೆಲ್ಲವೂ ಒಂದೇ ತೆರನಾದ ಭಿತ್ತಿಯನ್ನು ಹೊಂದಿವೆಯೇ? ನಿಮ್ಮ ಉತ್ತರಕ್ಕೆ ಕಾರಣ ತಿಳಿಸಿ ಅಂತ ಕೇಳಿದಾರೆ. ಇಲ್ಲ. ಸೊ ಏನು ಹೃದಯದ ಕೋಣೆಗಳೆಲ್ಲವೂ ಒಂದೇ ತೆರನಾದ ಭಿತ್ತಿಯನ್ನು ಹೊಂದಿಲ್ಲ. ಈ ಮೇಲಿನ ಕೋಣೆಗಳು ತೆಳುವಾದ ಹಾಗೂ ಕೆಳಗಿನ ಕೋಣೆಗಳು ದಪ್ಪದಾದ ಭಿತ್ತಿಯನ್ನು ಹೊಂದಿರ್ತಾವೆ. ಒಂದೇ ತೆರನಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ ಹೃದಯದ ಕೋಣೆಗಳು. ಯಾಕಂತಂದರೆ ಮೇಲಿನ ಕೋಣೆಗಳು ಏನು ತೆಳುವಾದ ಭಿತ್ತಿಯನ್ನು ಹೊಂದಿದ್ರೆ, ಕೆಳಗಿನ ಕೋಣೆಗಳು ಏನು ದಪ್ಪದಾದ ಭಿತ್ತಿಯನ್ನು ಹೊಂದಿರ್ತಾವೆ. ಹೃತ್ಕರ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿದ್ದರಿಂದ ಅವು ಹೃತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಯನ್ನು ಕೂಡ ಹೊಂದಿರ್ತಾವೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಾವು 16ನೇ ಪ್ರಶ್ನೆಯನ್ನು ನೋಡೋದಾದರೆ, ರಕ್ತನಾಳಗಳ ದೃಢತೆಗೆ ಮತ್ತು ರಕ್ತ ಪರಿಚಲನೆಗೆ ಸಂಬಂಧವಿದೆಯೇ? ನಿಮ್ಮ ಉತ್ತರ ಮತ್ತು ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಪಧಮನಿಗಳಲ್ಲಿ ರಕ್ತವು ಅಧಿಕ ಒತ್ತಡದಿಂದ ಪ್ರವಹಿಸುವುದರಿಂದ ಅವು ದಪ್ಪವಾದ ಭಿತ್ತಿಯನ್ನು ಹೊಂದಿವೆ. ಅಭಿಧಮನಿಗಳಲ್ಲಿ ಏನಾಗಿರ್ತದೆ ಅಂತಂದ್ರೆ ರಕ್ತವು ಕಡಿಮೆ ಒತ್ತಡದಿಂದ ಪ್ರವೇಶಿಸುವುದರಿಂದ ಅವು ತೆಳುವಾದ ಭಿತ್ತಿಯನ್ನು ಕೂಡ ಹೊಂದಿವೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೆ ಹೇಗೆ ಪೂರೈಕೆ ಆಗ್ತದೆ ಅನ್ನೋದನ್ನು ನೋಡೋದಾದರೆ, ಆಕ್ಸಿಜನ್ ಸಮೃದ್ಧ ರಕ್ತವು ಪುಷ್ಪಸಕ ಅಭಿಧಮನಿಯ ಮೂಲಕ ಶ್ವಾಸಕೋಶಗಳಿಗೆ ಹೃದಯಕ್ಕೆ ಸಾಗಿಸಲ್ಪಡ್ತದೆ. ಹೃದಯದಿಂದ ಮಹಾಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡ್ತದೆ ಅನ್ನುವಂಥದ್ದು. ಇದು ಮಾನವನ ದೇಹದಲ್ಲಿ ಆಕ್ಸಿಜನ್ ಸಮೃದ್ಧ ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೆ ಹೇಗೆ ಪೂರೈಕೆ ಆಗ್ತದೆ ಅನ್ನೋದನ್ನು ನೋಡೋದಾದರೆ, ಆಕ್ಸಿಜನ್ ಸಮೃದ್ಧ ರಕ್ತವು ಪುಷ್ಪಸಕ ಅಭಿಧಮನಿಯ ಮೂಲಕ ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸಲ್ಪಡ್ತದೆ. ಈ ಹೃದಯದಿಂದ ಮಹಾಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡ್ತದೆ ಅನ್ನುವಂಥದ್ದು. ಮಾನವರಲ್ಲಿ ಆಕ್ಸಿಜನ್ ಸಹಿತ ರಕ್ತ ಸಂಚರಿಸುವ ಪಥ ಯಾವುದು ಅಂತ ಕೇಳಿದ್ದಾರೆ. ಪಥವನ್ನು ರಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಮಾನವರಲ್ಲಿ ಆಕ್ಸಿಜನ್ ಸಹಿತ ರಕ್ತ ಸಂಚರಿಸುವ ಪಥ ಯಾವುದು ಅಂತಂದರೆ, ಶ್ವಾಸಕೋಶದಿಂದ ಪುಷ್ಪಸಕ ಅಭಿಧಮನಿಯಿಂದ ಬಲಹುತ್ಕರ್ಣದಿಂದ ಬಲಹುತ್ಕರ್ಷಿಯಿಂದ ಮಹಾಪಧಮನಿಯಿಂದ ದೇಹದ ಭಾಗಗಳಿಗೆ ಮಾನವನ ಆಕ್ಸಿಜನ್ ಸಹಿತ ರಕ್ತ ಸಂಚರಿಸುವ ಒಂದು ಪಥ ಆಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ 19ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಸಸ್ಯಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಸ್ತನಿಗಳು ಮತ್ತು ಪಕ್ಷಿಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಕೆಯನ್ನು ಮಾಡ್ತವೆ. ಈ ರೀತಿ ಪ್ರತ್ಯೇಕಿಸುವಿಕೆಯು ದೇಹದ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡ್ತದೆ ಅನ್ನುವಂಥದ್ದು. ಇನ್ನು 20ನೇ ಪ್ರಶ್ನೆಯನ್ನು ನೋಡೋದಾದರೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು ಅಂತ ಕೇಳಿದ್ದಾರೆ. ಹಿಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಣಿಕೆ ಕುಂಠಿತಗೊಳ್ತದೆ. ಇದರಿಂದಾಗಿ ಶಕ್ತಿ ಬಿಡುಗಡೆ ಕಡಿಮೆ ಆಗ್ತದೆ, ವ್ಯಕ್ತಿ ನಿಶಕ್ತನಾಗ್ತಾನೆ. ಹಿಮೋಗ್ಲೋಬಿನ್ ಕೊರತೆಯು ರಕ್ತಹೀನತೆ ಮತ್ತು ಅಣೆಮಿಯಾ ರೋಗಕ್ಕೂ ಕೂಡ ಕಾರಣ ಆಗ್ತದೆ ಅನ್ನುವಂಥದ್ದು. ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಉಂಟಾಯಿತು ಅಂತಂದರೆ ಉಂಟಾದ ನಂತರ ಈ ಮನುಷ್ಯನ ದೇಹದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನೋಡೋದಾದರೆ, ಹಿಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಟ
ಏನಾಗ್ತದೆ, ಮೊದಲಿಗೆ ಕುಂಠಿತ ಆಗ್ತದೆ. ಆಕ್ಸಿಜನ್ ಸರಿಯಾಗಿ ಸಾಗಾಣಿಕೆ ಆಗೋದಿಲ್ಲ. ಅದರಿಂದ ಏನಾಗ್ತತಿ, ಶಕ್ತಿ ಬಿಡುಗಡೆ ಕಡಿಮೆ ಆಗ್ತದೆ. ವ್ಯಕ್ತಿ ಏನಾಗ್ತದೆ ಅಂತಂದ್ರೆ ಅಶಕ್ತ ಅಥವಾ ನಿಶಕ್ತನಾಗ್ತಾನೆ, ಶಕ್ತಿಹೀನನಾಗ್ತಾನೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಹಿಮೋಗ್ಲೋಬಿನ್ ಕೊರತೆಯಿಂದ ರಕ್ತಹೀನತೆ ಅಥವಾ ಅನಿಮಿಯಾ ರೋಗಕ್ಕೂ ಕೂಡ ಈ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗ್ಬೋದು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಮಾನವನಲ್ಲಿ ಶ್ವಾಸನಾಳ ಮೃದ್ವಸ್ಥಿಗಳಿಂದಾದ ಉಂಗುರಗಳ ರಚನೆಗಳಿಂದ ಆವರಿಸಲ್ಪಟ್ಟಿದೆ. ಏಕೆ ಅಂತಂದರೆ ಗಾಳಿ ಹಾದು ಹೋಗುವ ಶ್ವಾಸನಾಳವು ಕುಸಿಯದಂತೆ ನೋಡಿಕೊಳ್ಳಲು ಈ ರಚನೆ ಸಹಾಯಕ ಆಗಿದೆ ಅನ್ನುವಂಥದ್ದು. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಮತ್ತು ಪ್ರಾಣಿಗಳಲ್ಲಿ ಉಸಿರಾಟ ಕ್ರಿಯೆ ನಡುವಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ, ಪ್ರಾಣಿಗಳಲ್ಲಿ ಉಸಿರಾಟ ಕ್ರಿಯೆ, ಪ್ರಾಣಿಗಳಲ್ಲಿ ಉಸಿರಾಟ ಕ್ರಿಯೆ ಏನಂತಂದರೆ, ಸಸ್ಯಗಳಲ್ಲಿ ಏನಾಗಿರ್ತದೆ ಅಂತಂದರೆ ದೇಹದ ಎಲ್ಲ ಭಾಗಗಳಲ್ಲಿ ಉಸಿರಾಟ ಕ್ರಿಯೆ ಜರುಗ್ತದೆ ಅನ್ನುವಂಥದ್ದು. ಆದರೆ ಪ್ರಾಣಿಗಳಲ್ಲಿ ಏನಾಗ್ತದೆ ಅಂತಂದ್ರೆ ನಿರ್ದಿಷ್ಟ ಅಂಗವ್ಯವಸ್ಥೆ ಇರುವುದರಿಂದ ಅಂಗವ್ಯವಸ್ಥೆಯ ಮೂಲಕ ಏನಾಗ್ತದೆ, ಉಸಿರಾಟ ಕ್ರಿಯೆ ನಡೀತದೆ. ಇಲ್ಲಿ ಏನಾಗ್ತದೆ, ಅನಿಲಗಳ ವಿನಿಮಯ ದರ ನಿಧಾನವಾಗಿರ್ತದೆ. ಇಲ್ಲಿ ಅನಿಲಗಳ ವಿನಿಮಯ ಏನಾಗ್ತದೆ, ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡನ್ನು ಬಿಡೋದು. ಅನಿಲಗಳ ವಿನಿಮಯ ಏನಾಗ್ತದೆ, ಅದರ ದರ ಏನಾಗ್ತದೆ, ವೇಗವಾಗಿರ್ತದೆ. ಇಲ್ಲಿ ನಿಧಾನವಾಗಿದ್ದರೆ ಅಲ್ಲಿ ವೇಗವಾಗಿರ್ತದೆ. ದೇಹದ ಒಳಗೆ ಅನಿಲಗಳ ಸಾಕಾಣಿಕೆಗೆ ನಿರ್ದಿಷ್ಟ ರಚನೆ ಇರುವುದಿಲ್ಲ. ಇಲ್ಲಿ ಅನಿಲಗಳ ಸಾಕಾಣಿಕೆ ರಕ್ತ ಪರಿಚಲನೆ ಮೂಲಕ ಜರುಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು. ಇವು ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಮತ್ತು ಪ್ರಾಣಿಗಳಲ್ಲಿ ಉಸಿರಾಟ ಕ್ರಿಯೆ ಇರತಕ್ಕಂಥ ವ್ಯತ್ಯಾಸಗಳಾಗಿರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸರಳವಾಗಿ ಇದನ್ನು ಅಧ್ಯಯನ ಮಾಡಿದ್ದೇ ಆದರೆ, ಈ ಒಂದು ಸಂಚಿಕೆಗಳನ್ನು ನೋಡಿ ಅಧ್ಯಯನ ಮಾಡಿದ್ದೇ ಆದರೆ ನಿಮ್ಮ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಾದ ಅಂಕಗಳನ್ನು ಪಡಲಿಕ್ಕೆ ನಮ್ಮ ಸಂಚಿಕೆಗಳು ನಿಮಗೆ ಅತಿ ಅವಶ್ಯಕ ಅಥವಾ ಅತಿ ಮುಖ್ಯವಾಗಿರ್ತಾವೆ ಅನ್ನುವಂಥದ್ದನ್ನು ನೀವು ಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ನಮ್ಮನ್ನು ಕೂಡ ನೀವು ಪ್ರೋತ್ಸಾಹಿಸಬೇಕು ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು. ಏನಂತ ಹೇಳಬೇಕು, ನಮ್ಮ education.in ಯೂಟ್ಯೂಬ್ ಚಾನಲಲ್ಲಿ ಸರಳೀಕೃತ ಬೋಧನಾ ವಿಧಾನದ ಮುಖಾಂತರ ಬೋಧನಾ ಸಂಚಿಕೆಗಳನ್ನು ಹಂಚಿಕೊಳ್ತಾರೆ. ನೀವು ಕೂಡ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವುಗಳನ್ನು ಪ್ರೋತ್ಸಾಹಿಸಿ ಅಂತ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು ಅಂತ ಹೇಳ್ತಾ, ಮತ್ತು ನಾನು ನನ್ನ ಬೋಧನೆಯನ್ನು ಕೂಡ ನಾನು ನಡೆಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ 23ನೇ ಪ್ರಶ್ನೆಯನ್ನು ನೋಡೋದಾದರೆ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೂ ಉಸಿರಾಟ ಕ್ರಿಯೆಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತಂದು ನೋಡೋದಾದರೆ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಅಂತಂದರೆ ಇವುಗಳ ವ್ಯತ್ಯಾಸ ಏನಂದರೆ, ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಕೆಗಾಗಿ ಆಕ್ಸಿಜನನ್ನು ಬಿಡುಗಡೆ ಆಗ್ತದೆ. ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗಾಗಿ ಏನಾಗ್ತದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗಿ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಅಂತಂದರೆ ಆಕ್ಸಿಜನ್ ಬಳಕೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು. ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಏನಾಗ್ತದೆ, ಆಕ್ಸಿಜನ್ ಬಳಕೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಈ ಕ್ರಿಯೆಯಲ್ಲಿ ಹಗಲಿನಲ್ಲಿ ಮಾತ್ರ ಜರುಗ್ತದೆ. ಈ ಕ್ರಿಯೆಯು ದಿನದ ಎಲ್ಲ ಸಮಯದಲ್ಲಿಯೂ ನಡೀತದೆ ಅನ್ನುವಂಥದ್ದು. ಈ ಕ್ರಿಯೆಯಲ್ಲಿ ಪತ್ರಹರಿತಿನಲ್ಲಿ ಕ್ಲೋರೋಫಾಸ್ಟ್ನಲ್ಲಿ ಜರುಗ್ತದೆ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಈ ಕ್ರಿಯೆ ಮೈಟ್ರೋಕಾಂಡ್ರಿಯಾದಲ್ಲಿ ನಡೀತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 24ನೇ ಪ್ರಶ್ನೆಯನ್ನು ನೋಡೋದಾದರೆ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟ ಕ್ರಿಯೆಗಳು ಪರಸ್ಪರ ವಿರುದ್ಧವಾಗುವಂತೆ ಕಂಡುಬರುತ್ತವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ನೋಡೋದಾದರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನಾಗಿರ್ತದೆ ಅಂತಂದರೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಂಡು ಗ್ಲೂಕೋಸ್ ರೂಪದಲ್ಲಿ ಸಂಗ್ರಹವಾಗ್ತದೆ. ಮೊದಲನೇ ಅಂಶವನ್ನು ನಾವು ಗಮನದಲ್ಲಿಟ್ಕೋಬೇಕು. ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ವಿಭಜನೆಗೊಂಡು ಪುನಃ ಶಕ್ತಿ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಳಕೆಯಾಗಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಆದರೆ ಉಸಿರಾಟ ಕ್ರಿಯೆಯಲ್ಲಿ ಏನಾಗ್ತದೆ, ಆಕ್ಸಿಜನ್ ಬಳಕೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಅಪಧಮನಿಗಳು ಮತ್ತು ಅಭಿಧಮನಿಗಳು ರಚನೆಯಲ್ಲಿ ಪರಸ್ಪರ ಹೇಗೆ ಭಿನ್ನವಾಗಿವೆ ಅನ್ನೋದನ್ನು ನೋಡೋದಾದರೆ, ಅಪಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರ್ತವೆ. ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿದ್ದು ರಕ್ತವನ್ನು ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಲು ಏನಾಗಿದೆ ಅಂತಂದರೆ ಕವಾಟಗಳನ್ನು ಅಭಿಧಮನಿಗಳು ಹೊಂದಿರ್ತಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು. ಅದೇ ರೀತಿಯಾಗಿ 26ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಕಷ್ಟಕರ ವ್ಯಾಯಾಮ ಮಾಡುವಾಗ ಸ್ನಾಯುಗಳು ಸೆಳೆತ ಕಾಣಿಸಿಕೊಳ್ಳುತ್ತವೆ. ಇದಕ್ಕೂ ಮುನ್ನ ಉಸಿರಾಟ ಕ್ರಿಯೆಗೆ ಸಂಬಂಧವಿದೆ, ಕಾರಣ ತಿಳಿಸಿ ಅಂತ ಹೇಳಿದ್ದಾರೆ. ಕಷ್ಟಕರ ವ್ಯಾಯಾಮದ ಸಮಯದಲ್ಲಿ ನಮಗೇನು ಆಗಿರ್ತದೆ, ಹೆಚ್ಚು ಶಕ್ತಿ ಬಳಕೆ ಆಗ್ತದೆ. ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಅವಶ್ಯಕತೆ ಅಂಥ ಸಮಯದಲ್ಲಿ
ಕಷ್ಟಕರ ವ್ಯಾಯಾಮ ಮಾಡುವಾಗ ಅಂಥ ಸಮಯದಲ್ಲಿ ಆಕ್ಸಿಜನ್ ಪೂರೈಕೆ ಅವಶ್ಯಕತೆ ಇರ್ತದೆ. ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಸ್ನಾಯುಗಳಲ್ಲಿನ ಗ್ಲೂಕೋಸ್ ವಿಭಜನೆಯಿಂದ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇದರಿಂದಾಗಿ ಸ್ನಾಯುಗಳಲ್ಲಿ ಸೆಳೆತ, ನೋವು ಕಾಣಿಸಿಕೊಳ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಮನುಷ್ಯರಲ್ಲಿ ಸಾಗಾಣಿಕೆ ವಿವಿಧ ಘಟಕಗಳು ಯಾವುವು ಮತ್ತು ಘಟಕದ ಕಾರ್ಯಗಳು ಯಾವುವು ಅಂತಂದರೆ, ಮನುಷ್ಯರಲ್ಲಿ ಸಾಗಾಣಿಕೆ ವಿವಿಧ ಘಟಕಗಳು ಯಾವುವು ಅಂತಂದರೆ ರಕ್ತ, ಹೃದಯ, ರಕ್ತನಾಳಗಳು ಸಾಗಾಣಿಕೆ ವಿವಿಧ ಒಂದು ಘಟಕಗಳಾಗಿವೆ. ಇವು ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಸಾಗಾಣಿಕೆಗೆ ರಕ್ತವು ದ್ರವ ರೂಪದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸ್ತದೆ. ರಕ್ತವು ದೇಹದಾದ್ಯಂತ ಚಲಿಸಲು ಹೃದಯದ ರಕ್ತವನ್ನು ಪಂಪ್ ಮಾಡ್ತದೆ. ಹೃದಯವು ಕೂಡ ರಕ್ತವನ್ನು ಪಂಪ್ ಮಾಡ್ತದೆ. ರಕ್ತನಾಳಗಳು ರಕ್ತವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 28ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಹೃದಯದ 4 ಕೋಣೆಗಳು ಹೊಂದಿರುವುದರಿಂದಾಗುವ ಪ್ರಯೋಜನಗಳು ಏನು? ಹೃದಯ 4 ಕೋಣೆಗಳನ್ನು ಹೊಂದಿದೆ, ಅದರಿಂದ ಆಗತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಆಕ್ಸಿಜನ್ ಯುಕ್ತ, ಆಕ್ಸಿಜನ್ ರಿಕ್ತ, ಆಕ್ಸಿಜನ್ ರಿಕ್ತ ರಕ್ತವು ಪ್ರತ್ಯೇಕವಾಗಿ ಸಾಗಣೆಯಾಗಲು, ದೇಹದ ಗರಿಷ್ಠ ಪ್ರಮಾಣದ ಆಕ್ಸಿಜನ್ ಲಭ್ಯವಾಗಲು, ಸ್ಥಿರ ದೇಹ ತಾಪವನ್ನು ಹೊಂದಿರಲು ಹೃದಯದ 4 ಕೋಣೆಗಳು ಪ್ರಯೋಜನ, 4 ಕೋಣೆಗಳಿಂದ ಇದು ಈ ರೀತಿಯಾಗಿ ಪ್ರಯೋಜನ ನಮಗೆ ಆಗಿದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಕಾವಲು ಕೋಶಗಳು ಪತ್ರರಂಧ್ರ ತೆರೆದುಕೊಳ್ಳುವ ಹಾಗೂ ಮುಚ್ಚಿಕೊಳ್ಳುವ ಕ್ರಿಯೆಯನ್ನು ಹೇಗೆ ನಿಯಂತ್ರಣ ಮಾಡ್ತಾವ ಅನ್ನೋದನ್ನು ನೋಡೋದಾದರೆ, ಕಾವಲು ಜೀವಕೋಶಗಳು ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ, ಅದರಿಂದಾಗಿ ಪತ್ರರಂಧ್ರ ತೆರೆದುಕೊಳ್ಳಲು ಕಾರಣ ಆಗ್ತದೆ. ಅದೇ ರೀತಿಯಾಗಿ ಕಾವಲು ಜೀವಕೋಶಗಳು ನೀರು ಕಡಿಮೆ ಆದಾಗ ಅವು ಏನಾಗ್ತಾವ ಅಂತಂದರೆ ಮುದುಡಿಕೊಳ್ತಾವ, ಆಗ ಪತ್ರರಂಧ್ರಗಳು ಮುಚ್ಚಿಕೊಳ್ತಾವ ಅನ್ನುವಂಥ. 30ನೇ ಪ್ರಶ್ನೆಯನ್ನು ನೋಡೋದಾದರೆ, ನಾವು ನಿಂತಿರುವಾಗ ಕಾಲುಗಳು ಅಭಿಧಮನಿಗಳಲ್ಲಿ ರಕ್ತವು ಗುರುತ್ವಾಕರ್ಷಣೆಗೆ ಒಳಪಟ್ಟರು ಹೃದಯದ ಕಡೆಗೆ ಪ್ರವೇಶಿಸುವ ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಭಿಧಮನಿಗಳ ಕವಾಟಗಳನ್ನು ಹೊಂದಿರುವುದರಿಂದ ರಕ್ತವು ಒಂದೇ ದಿಕ್ಕಿನಲ್ಲಿ ಹರಿತದೆ. ಆದ್ದರಿಂದ ನಿಂತಿರುವಾಗ ರಕ್ತವು ಗುರುತ್ವಾಕರ್ಷಣೆಗೆ ಒಳಪಟ್ಟರು ಕವಾಟಗಳು ರಕ್ತವನ್ನು ಹೃದಯದ ಕಡೆಗೆ ಪ್ರವೇಶಿಸುವಂತೆ ಮಾಡ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ ಸಸ್ಯಗಳು ಬಾಷ್ಪ ವಿಸರ್ಜನೆ ಕ್ರಿಯೆಯು ಒಂದು ಅಗತ್ಯತೆ ಕೆಡಕು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅಗತ್ಯತೆ ಏನಿದೆ ಅಂತಂದರೆ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯ ಒಂದು ಅಗತ್ಯತೆ ಕೆಡಕು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅಗತ್ಯತೆ ಏನಿದೆ ಅಂತಂದರೆ, ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಉಂಟಾಗುವ ಶೋಷಣ ಬಲದಿಂದ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ನಡೀತದೆ, ದೇಹದಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕಲು ಸಹಾಯಕ ಆಗ್ತದೆ. ಇನ್ನು ಕೆಳಕ್ಕೆ ಏನಾಗಿರ್ತದೆ ಅಂತಂದರೆ, ನೀರಿನ ನಷ್ಟದಿಂದ ಎಲೆಗಳು ಮುದುಡಿಕೊಳ್ತವೆ, ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ದರವನ್ನು ತಗ್ಗಿಸ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಸಸ್ಯಗಳು ನಿರ್ದಿಷ್ಟ ಕಾಲಾವಧಿಗಳಲ್ಲಿ ಎಲೆಗಳಿಗೆ ಮತ್ತು ತೊಗಟೆಗಳನ್ನು ಉದುರಿಸ್ತವೆ. ಏಕೆ ಅಂತಂದರೆ, ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಹೊರಹಾಕಲು ಏನು ಮಾಡ್ತದೆ ಅಂತಂದರೆ, ಸಸ್ಯಗಳು ನಿರ್ದಿಷ್ಟ ಕಾಲಾವಧಿಯಲ್ಲಿ ಎಲೆಗಳನ್ನು ಮತ್ತು ತೊಗಟೆಯನ್ನು ಉದುರಿಸ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ ಸಸ್ಯಗಳು ರಾತ್ರಿ ವೇಳೆಯಲ್ಲಿ ನೀರು ಮತ್ತು ಖನಿಜಗಳನ್ನು ಸಾಗಾಣಿಕೆ ನಿಧಾನವಾಗಿರ್ತವೆ, ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಸಸ್ಯಗಳು ರಾತ್ರಿ ವೇಳೆಯಲ್ಲಿ ಏನಾಗಿರ್ತವೆ, ನೀರು ಮತ್ತು ಖನಿಜಗಳ ಸಾಗಾಣಿಕೆ ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ಉಂಟಾಗುವ ಶೋಷಣ ಬಲದಿಂದ ಏನು ನಡೀತದೆ. ಬಾಷ್ಪ ವಿಸರ್ಜನೆ ದರವು ರಾತ್ರಿ ಸಮಯದಲ್ಲಿ ನಿಧಾನವಾಗಿರ್ತದೆ ಅನ್ನುವಂಥದ್ದು. ನೀರು ಮತ್ತು ಲವಣಗಳ ಸಾಗಾಣಿಕೆಯಲ್ಲಿ ಬಾಷ್ಪ ವಿಸರ್ಜನೆ ಮಹತ್ವ ಏನು ಅಂತಂದರೆ, ಬಾಷ್ಪ ವಿಸರ್ಜನೆಯಿಂದ ಜೈಲಮ್ ಅಂಗಾಂಶದಲ್ಲಿ ಉಂಟಾಗುವ ಶೋಷಣಾ ಬಲದಿಂದ ಬೇರುಗಳು ನೀರು ಮತ್ತು ಲವಣಗಳನ್ನು ಮೇಲ್ಭಾಗಕ್ಕೆ ಸಾಗಿಸ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ 30ನೇ ಪ್ರಶ್ನೆಯನ್ನು ನೋಡೋದಾದರೆ, ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ಹೇಗೆ ನಿಯಂತ್ರಿಸಲಾಗ್ತದೆ ಅಂತಂದರೆ, ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ದೇಹದಲ್ಲಿ ನೀರಿನ ಪ್ರಮಾಣ ಅವಲಂಬನೆಯನ್ನು ಮಾಡಿರ್ತದೆ ಒಂದು ಅಂಶ. ಆದರೆ ದೇಹದಲ್ಲಿ ಅಧಿಕ ಪ್ರಮಾಣದ ನೀರಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಆಗ್ತದೆ ಅನ್ನುವಂಥದ್ದು. ದೇಹದಲ್ಲಿ ನೀರಿನ ಕೊರತೆ ಇದ್ದಾಗ ನೆಫ್ರಾನ್ಗಳಲ್ಲಿ ನೀರು ಮರುಹೀರಿಕೆಯಾಗಿ ಪ್ರಬಲ ಮೂತ್ರ ವಿಸರ್ಜಿಸಲ್ಪಡ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ 36ನೇ ಪ್ರಶ್ನೆಯನ್ನು ನೋಡೋದಾದರೆ, ಮಾನವನಲ್ಲಿ ವಿಸರ್ಜನೆ ಕ್ರಿಯೆಗೆ ಸಂಬಂಧಿಸಿದಂತೆ ಚರ್ಮ, ಶ್ವಾಸಕೋಶ ಹಾಗೂ ಮೂತ್ರಪಿಂಡಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಚರ್ಮ ದೇಹದಲ್ಲಿ ಅಧಿಕವಾದ ನೀರು ಮತ್ತು ಲವಣಗಳನ್ನು ಬೆವರಿಕ ರೂಪದಲ್ಲಿ ಹೊರಹಾಕ್ತದೆ ಒಂದು ಅಂಶ. ಆದರೆ ಶ್ವಾಸಕೋಶವು ರಕ್ತದಲ್ಲಿ ವಿಲೀನಗೊಂಡ ಕಾರ್ಬನ್ ಡೈಆಕ್ಸೈಡನ್ನು ನಿಶ್ವಾಸದ ಮೂಲಕ ಹೊರಹಾಕ್ತದೆ. ಮೂತ್ರಪಿಂಡಗಳು ರಕ್ತದಲ್ಲಿ ವಿಲೀನಗೊಂಡ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಮೂತ್ರದ ರೂಪದಲ್ಲಿ ಹೊರ ಹಾಕ್ತಾವ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು. ಅದೇ ರೀತಿಯಾಗಿ 37ನೇ ಪ್ರಶ್ನೆಯನ್ನು ನೋಡಿದರೆ, ಕೋಶೀಯ ಉಸಿರಾಟದಲ್ಲಿ ಜರುಗುವ ಗ್ಲೂಕೋಸ್ ಅಣುವಿನ ವಿಭಜನೆ ಹಂತಗಳ ರೇಖಾಚಿತ್ರವನ್ನು ಮಾಡಿದೆ ಅಂತ ಹೇಳಿದರೆ, ಗ್ಲೂಕೋಸ್ ಇದು ಕೋಶ ದ್ರವ್ಯ ಏನಾಗ್ತದೆ, ಈ ರೀತಿಯಾಗಿ ಒಂದು ಗ್ಲೂಕೋಸ್ ಅಣುವಿನ ವಿಭಜನೆಯ ಹಂತಗಳ ರೇಖಾಚಿತ್ರವನ್ನು ನಾವು ಈ ರೀತಿಯಾಗಿ ಬರಿಬೋದು ಅನ್ನುವಂಥದ್ದು. ಮತ್ತು
ಈ ಒಂದು ನಕ್ಷೆಯಲ್ಲಿ ಸೂಚಿಸಿದ ABCDಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ABCDಗಳು ಏನಾಗಿರ್ತಾವೆ? A ಪೈರುವೇಟ್ ಆಗಿರ್ತದೆ, B ಎಥನಾಲ್ ಆಗಿರ್ತದೆ, C ಲ್ಯಾಕ್ಟಿಕ್ ಆಮ್ಲ ಆಗಿರ್ತದೆ, D ಮೈಟ್ರೋಕಾಂಡ್ರಿಯಾ ಆಗಿರ್ತದೆ ಅನ್ನುವಂಥದ್ದು. ಇನ್ನು ಈಸ್ಟ್ ಕೋಶಗಳಲ್ಲಿ ಜರುಗುವ ಉಸಿರಾಟದ ವಿಧಾನ ಯಾವುದು ಅಂತಂದರೆ ಅವಾಯವಿಕ ಉಸಿರಾಟ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಆಗಿರ್ತದೆ. ಮತ್ತು ಮೂರನೇ ಅಂಶ ಅಂತಂದರೆ ಯಾವ ವಿಧಾನಗಳು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಗ್ಲೂಕೋಸ್ ಆಕಾರಗಳು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ, ಪ್ರಾಣಿಗಳಲ್ಲಿ ಸೇವನೆ ಆಗಿರ್ತದೆ ಅನ್ನೋದು. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ನಡೆಯದ ರಾತ್ರಿ ಸಮಯ, ಈ ಬೆಳಗಿನ ಸಮಯದಲ್ಲಿ ಅನಿಲಗಳ ವಿನಿಮಯ ಹೇಗೆ ನಡೀತದೆ ಅಂತಂದರೆ ಇಲ್ಲಿ ಗಮನಿಸಬೇಕಾದಂಥದ್ದು ದ್ಯುತಿಸಂಶ್ಲೇಷಣೆಯು ನಡೆಯದ ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯು ಪ್ರಮುಖ ವಿನಿಮಯ ಚಟುವಟಿಕೆಗಳಿಂದ ನಡೀತದೆ. ಬೆಳಗಿನ ಉಸಿರಾಟದ ಕ್ರಿಯೆಯಲ್ಲಿ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ದ್ಯುತಿಸಂಶ್ಲೇಷಣೆ ಬಳಕೆ ಆಗ್ತದೆ, ಆದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ. ಫಲವಾಗಿ ಆಕ್ಸಿಜನ್ ಬಿಡುಗಡೆ ಈ ಸಮಯದಲ್ಲಿ ಹೆಚ್ಚಾಗಿರ್ತದ ಅನ್ನುವಂಥದ್ದು ಪ್ರಮುಖ ಘಟಕವಾಗಿರ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ಉಸಿರಾಟ ಚಕ್ರದಲ್ಲಿ ಸಮಯದಲ್ಲಿ ಗಾಳಿಯನ್ನು ಒಳ ತೆಗೆದುಕೊಂಡು ಹೊರಬಿಡುವಾಗ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರ್ತವೆ. ಕಾರಣ ತಿಳಿಸಿ ಅಂತಂದರೆ ಯಾಕಂತಂದರೆ ಉಳಿಸಿಕೊಂಡ ಗಾಳಿಯನ್ನು ಆಕ್ಸಿಜನ್ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ಇಲ್ಲಿ ದೊರೆಯುತ್ತದೆ ಅನ್ನುವಂಥದ್ದು. ಮಾನವನಲ್ಲಿ ಒಂದು ಅನಿಲ ರೂಪದ ತ್ಯಾಜ್ಯಗಳು ದ್ರವ ರೂಪದ ತ್ಯಾಜ್ಯಗಳು ಹೇಗೆ ಹೊರ ಆಗ್ತದೆ ಅಂತಂದರೆ ಅನಿಲ ರೂಪದ ತ್ಯಾಜ್ಯಗಳು ಶ್ವಾಸಕೋಶದ ಅಲ್ವಿಯೋಗಳ ಮೂಲಕ ಹೊರ ಆಗ್ತದೆ. ದ್ರವ ರೂಪದ ತ್ಯಾಜ್ಯಗಳು ಮೂತ್ರಪಿಂಡಗಳಿಂದ ಶೋಧಿಸಲ್ಪಟ್ಟು ಮೂತ್ರದ ರೂಪದಲ್ಲಿ ಹೊರ ಹಾಕ್ತವೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಅಲ್ವಿಯೋಲೈ ಮತ್ತು ನೆಫ್ರಾನ್ಗಳು ಎರಡೂ ಸಹ ಅಧಿಕ ಸಂಖ್ಯೆಯಲ್ಲಿ ಇರುವುದರಿಂದ ಅತಿ ಸೂಕ್ಷ್ಮ ರಚನೆಗಳಾಗಿರುವುದು ಅವುಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಪೂರಕವಾದ. ಹೇಗೆ ಅಂತಂದರೆ ಅಲ್ವಿಯೋಗಳು ಅಧಿಕವಾದ ಸಂಖ್ಯೆಯಲ್ಲಿ ಇರುವುದರಿಂದ ಹಾಗೂ ಅತಿ ಸೂಕ್ಷ್ಮ ರಚನೆಗಳಾಗಿದ್ದರೆ ಅನಿಲಗಳ ವಿನಿಮಯಕ್ಕೆ ಗರಿಷ್ಠ ಮೇಲ್ಮೈ ದೊರೆಯುತ್ತದೆ. ಇದರಿಂದ ಅನಿಲಗಳ ವಿನಿಮಯಕ್ಕೆ ಹೆಚ್ಚು ಕ್ಷಮತೆ ಜರುಗುತ್ತದೆ. ನೆಫ್ರಾನ್ಗಳು ಅಧಿಕ ಸಂಖ್ಯೆಯಲ್ಲಿ ಇರುವುದರಿಂದ ಅತಿ ಸೂಕ್ಷ್ಮ ರಚನೆಗಳಾಗಿರುವುದರಿಂದ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳು ಗರಿಷ್ಠ ಪ್ರಮಾಣದಲ್ಲಿ ಶೋಧಿಸಲ್ಪಡ್ತವೆ. ಇದರಿಂದ ವಿಸರ್ಜನೆ ಕ್ರಿಯೆಯು ಹೆಚ್ಚು ಕ್ಷಮತೆಯಿಂದ ಜರುಗ್ತಾವ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮಗೆ ನೀಡಿದ್ದೀನಿ. ಈ ಒಂದು ಸಂಚಿಕೆ ನಿಮಗೆ ಅತಿ ಅಮೂಲ್ಯವಾದ ಮತ್ತು ಮುಖ್ಯವಾದಂಥ ಸಂಚಿಕೆ ಆಗಿರ್ತದೆ. ಅಂತಂದರೆ ಈ ಸಂಚಿಕೆಯು ಕೂಡ ನಿಮಗೆ ಎಕ್ಸಾಮ್ನ ದೂರದೃಷ್ಟಿ ಇಟ್ಕೊಂಡು ಅತಿ ಮಹತ್ವದ ಒಂದು ಸಂಚಿಕೆ. ಯಾಕಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಕ್ವಶನನ್ನು ಕೇಳ್ಬೋದು, ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾದದಿಷ್ಟೇ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸುವುದು ಅಂತಂದರೆ ನೀವು ಏನು ಮಾಡಬೇಕು, ನೀವು education.in ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ನೋಡುವಂತೆ ಅಥವಾ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ಮತ್ತು ನಮ್ಮನ್ನು ಹೇಳಿದ್ದೇ ಆದರೆ ನಮ್ಮ ಒಂದು education.in ಯೂಟ್ಯೂಬ್ ಚಾನಲ್ ಒಂದು ಬೆಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಿಮಗೆ ತಿಳಿಸಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.